ನ್ಯೂಸ್18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಹಂಸ ಶ್ಯಾಮಲ. ನಾವು ಇಲ್ಲಿ ಇಷ್ಟು ದಿನ ಎಲ್ಲ ಓಲಾ ಉಬರ್ನಲ್ಲಿ ನಮಗೆ ಬೇಕಾದ ಕಡೆ ಹೋಗೋದಕ್ಕೆ ಆಟೋ ಕ್ಯಾಬು ಹಾಗೆಯೇ ಬೈಕ್ಗಳನ್ನ ಬುಕ್ ಮಾಡ್ಕೊಂಡು ಹೋಗೋದನ್ನು ನೋಡ್ತಿದ್ವಿ. ಇದೇ ಒಂದು ಆ ಆ್ಯಪ್ನ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಿ ಇದನ್ನು ಒಂದು ಹೆಲ್ತ್ ಡಿಪಾರ್ಟ್ಮೆಂಟು ತಮ್ಮ ಆರೋಗ್ಯ ಸೇವೆಗೆ ತರೋದಕ್ಕೆ ಮುಂದಾಗಿದೆ. ಎಸ್ ಹೌದು, ಈಗ ನಾನು ಹೇಳ್ತಿರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಇನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಅಂತ ಗೊತ್ತಾದರೆ ನಿಮಗೆ ಎಲ್ಲರಿಗೂ ನೆನಪಾಗೋದು ಆ್ಯಂಬುಲೆನ್ಸ್ ಸೇವೆನೇ. ಸೊ ಈ ಆ್ಯಂಬುಲೆನ್ಸ್ ಸೇವೆ ಜನರಿಗೆ ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗಳನ್ನ ಪಡೆಯೋದಕ್ಕೆ ತುಂಬಾ ಕಷ್ಟ ಆಗಬೇಕಾಗುತ್ತೆ. ಆ ಸರ್ಕಾರಿ ಆ್ಯಂಬುಲೆನ್ಸ್ಗಳು ಇದ್ದಾವೆ, 108ನ ಆ್ಯಂಬುಲೆನ್ಸ್ಗಳು. ಆದರೆ ಪ್ರೈವೇಟ್ ಆ್ಯಂಬುಲೆನ್ಸ್ಗಳನ್ನ ಕೇಳೋದಕ್ಕೋದ್ರೆ ದುಬಾರಿ ಹಣವನ್ನು ಕೇಳ್ತಾರೆ, ಹೆಚ್ಚು ಹಣವನ್ನು ನಾವು ಕೊಡಬೇಕಾಗುತ್ತೆ. ಸೊ ನಮಗೆ ತುರ್ತಾಗಿರುವಂತಹ ಅವಶ್ಯಕತೆ ಇರುವಂತಹ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಬೇಕಾಬಿಟ್ಟಿ ಹಣವನ್ನು ಕೂಡ ಪಡಿತಾರೆ. ಸೊ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಇವತ್ತು ಏನು ಆರೋಗ್ಯ ಇಲಾಖೆ ಹೊಸ ಒಂದು ಅಪ್ಲಿಕೇಶನ್ನ ತರೋಕೆ ಮುಂದಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸೊ ಆ ಅಪ್ಲಿಕೇಶನ್ ಏನಂತ ಹೇಳಿದ್ರೆ, ನಾನು ಆಗಲೇ ನಿಮ್ಗೆ ಹೇಳ್ತಿದ್ದೆ, ಓಲಾ ಉಬರ್ನಲ್ಲಿ ನಮಗೆ ಎಲ್ಲಿಗೆ ಬೇಕಾದರೂ ಹೋಗೋದಕ್ಕೆ ಕ್ಯಾಬ್ಗಳನ್ನ ಅಥವಾ ಆಟೋಗಳನ್ನ ಬುಕ್ ಮಾಡ್ಕೋಬೋದು ಅಂತ. ಸೊ ಹೀಗಾಗಿಯೇ ಇದೇ ಮಾದರಿಯಲ್ಲಿ ಒಂದು ಆ್ಯಂಬುಲೆನ್ಸ್ಗಳನ್ನು ಕೂಡ ನಾವೇ ಆನ್ಲೈನ್ನಲ್ಲಿ ಬುಕ್ ಮಾಡ್ಕೋಬೋದು. ಸೊ ಆನ್ಲೈನ್ನಲ್ಲಿ ನಾವೇ ಸ್ವಯಂ ಪ್ರೇರಿತರಾಗಿ ಒಂದು ಬುಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ತರಲಾಗಿದೆ. ಸೊ ಅಂದರೆ ಆರೋಗ್ಯ ಇಲಾಖೆಯಿಂದಲೇ ಆ್ಯಂಬುಲೆನ್ಸ್ಗಳಿಗಂತ ಪ್ರತ್ಯೇಕ ಒಂದು ಅಪ್ಲಿಕೇಶನ್ನ ಈಗಾಗಲೇ ಡೆವಲಪ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಆ ಅಪ್ಲಿಕೇಶನ್ನಲ್ಲಿ ನಮಗೆ ಈಗ KC ಜನರಲ್ ಆಸ್ಪತ್ರೆ ಇರ್ಬೋದು ಅಥವಾ ನಗರದ ವಿಕ್ಟೋರಿಯಾ, ಬೌರಿಂಗು, ಹಾಗೆಯೇ ಸರ್ಕಾರಿ ಮಾತ್ರ ಅಲ್ಲ ಪ್ರೈವೇಟ್ ಆಸ್ಪತ್ರೆಗಳಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಈಗಾಗಲೇ ಏನು 108 ಆ್ಯಂಬುಲೆನ್ಸ್ ಸೇವೆ ಏನಿದೆ ರಾಜ್ಯದಲ್ಲಿ, ಅದು ಫ್ರೀಯಾಗಿಯೇ ಕೊಡ್ತಾ ಇದ್ದಾರೆ. ಸೊ ಈ 108 ಆ್ಯಂಬುಲೆನ್ಸ್ ಜೊತೆಗೆ ಅನೇಕ ಖಾಸಗಿ ಅಂದರೆ ಬೇರೆ ಬೇರೆ ಪ್ರೈವೇಟ್ ಆಸ್ಪತ್ರೆಗಳ ಒಂದು ಆ್ಯಂಬುಲೆನ್ಸ್ಗಳು, ಹಾಗೆಯೇ ಇನ್ನು ಏಜೆನ್ಸಿಗಳಿಂದಲೂ ಕೂಡ ಆ್ಯಂಬುಲೆನ್ಸ್ಗಳ ಸೇವೆ ಬೆಂಗಳೂರಿನಲ್ಲಿ ಸಿಗುತ್ತೆ. ಸೊ ಆ ಆ್ಯಂಬುಲೆನ್ಸ್ ಸೇವೆಗಳನ್ನು ಕೂಡ ಆ ಎಲ್ಲ ಆ್ಯಂಬುಲೆನ್ಸ್ ವಾಹನಗಳನ್ನು ಒಂದೇ ಆ್ಯಪ್ನಡಿ ತಗೊಂಡು ಬಂದು ಪ್ರೈವೇಟ್ ಆ್ಯಂಬುಲೆನ್ಸ್ಗಳು ಏನಿದ್ದಾವೆ ಆ ಪ್ರೈವೇಟ್ ಆ್ಯಂಬುಲೆನ್ಸ್ಗಳಿಗೆ ಒಂದು ಏಕರೂಪದ ದರ, ಅಂದರೆ ಈಗ ಫಾರ್ ಎಕ್ಸಾಂಪಲು ನಾವು KC ಜನರಲ್ ಹೋಗಬೇಕು ಅಥವಾ ಬೇರೆ ಎಲ್ಲಿಂದನೋ ಮೆಜೆಸ್ಟಿಕ್ನಿಂದ ಇಲ್ಲಿಗೆ ಬರಬೇಕು ಅಂತ ಇದ್ದರೆ ಪ್ರೈವೇಟ್ ಒಂದು ಆ್ಯಂಬುಲೆನ್ಸಲ್ಲಿ ನಮಗೆ 100 ರೂಪಾಯಿ ಅಂತ ದರ ನಿಗದಿ ಮಾಡಿದ್ರೆ ಅವರು 100 ರೂಪಾಯಿನೇ ತೆಗೆದುಕೊಳ್ಬೇಕು. ಸೊ 100 ರೂಪಾಯಿಗಿಂತ ಏನಾದರೂ ಹೆಚ್ಚು ತೆಗೆದುಕೊಳ್ಳೋದಕ್ಕೆ ಹೋದರೆ ಅವರ ಮೇಲೆ ನಾವು ಕಂಪ್ಲೇಂಟನ್ನು ಕೂಡ ರೈಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಏನು ಹೇಳ್ತಿದ್ದೆ, ಓಲಾ ಉಬರ್ ಹೇಗೆ ನಾವು ಅಲ್ಲಿ ಎಷ್ಟು ಹಣ ತೋರಿಸುತ್ತೋ ಅಷ್ಟು ಹಣ ಮಾತ್ರ ಕೊಡಬೇಕು ಅಂತ. ಸೊ ಅದೇ ರೀತಿ ಕೂಡ ಈ ಒಂದು ಅಪ್ಲಿಕೇಶನ್ನಲ್ಲಿ ಆ್ಯಂಬುಲೆನ್ಸ್ಗೆ ನಾವು ಅದರಲ್ಲಿ ಎಷ್ಟು ದರವನ್ನು ನಿಗದಿ ಮಾಡಿರ್ತಾರೆ. ಅಂದರೆ ದೊಡ್ಡ ಆ್ಯಂಬುಲೆನ್ಸ್ ಇರ್ಬೋದು ಅಥವಾ ನಾವು ಸಣ್ಣ ಸಣ್ಣ ಒಂದು ಮಾರುತಿ ವ್ಯಾನ್ಗಳಲ್ಲೂ ಕೂಡ ಆ್ಯಂಬುಲೆನ್ಸ್ಗಳನ್ನ ಮಾಡಿರ್ತಾರೆ. ಸೊ ಅಂತಹ ಆ್ಯಂಬುಲೆನ್ಸ್ಗಳನ್ನ ಸೇವೆ ಪಡೆಯೋದಾದರೆ ಅದಕ್ಕೆ ಎಷ್ಟು ದರ ಅನ್ನುವಂಥದ್ದನ್ನು ನಾವೇ ನಿರ್ಧಾರ ಮಾಡಿಕೊಂಡು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಮಗೆ ಎಮರ್ಜೆನ್ಸಿ ಏನಾದ್ರೂ ಹೆಲ್ತ್ ಎಮರ್ಜೆನ್ಸಿ ಬಂದಂತಹ ಸಂದರ್ಭದಲ್ಲಿ ನಾವು ಈ ಒಂದು ಆ್ಯಂಬುಲೆನ್ಸ್ನ ಸೇವೆನ ಪಡಿಬೋದು. ಈಗಾಗಲೇ ನಾನು ಹೇಳ್ತಿದ್ದೆ, ತುರ್ತಾಗಿ ನಾವು ಆ್ಯಂಬುಲೆನ್ಸ್ಗಳನ್ನ ಸೇವೆನ ಪಡಿತೀವಿ ಅಂತ. ಯಾಕಂದರೆ ಮಿಡ್ನೈಟ್ಗಳಲ್ಲಿ ಆ್ಯಂಬುಲೆನ್ಸ್ಗಳು ಸಿಗೋದು ಎಷ್ಟು ಕಷ್ಟ ಆಗುತ್ತೆ. ಈಗಿರೋ ಪ್ರೊಸೀಜರ್ ಏನಂತ ಹೇಳಿದ್ರೆ, ನಾವು ಆಸ್ಪತ್ರೆಗಳಿಗೆ ಅಥವಾ ಸರ್ಕಾರಿ ಆ್ಯಂಬುಲೆನ್ಸ್ ಬೇಕು ಅಂತ ಹೇಳಿದ್ರೆ 108ನ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಬೇಕು. ಆ ಕಂಟ್ರೋಲ್ ರೂಮ್ನಲ್ಲಿ ಈ ಒಂದು ಆ್ಯಂಬುಲೆನ್ಸ್ಗಳು ಎಲ್ಲೆಲ್ಲಿದ್ದಾವೆ ಅಂತ ಅವ್ರು ನೋಡ್ತಾರೆ, ಅಲ್ಲಿಂದ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಅವರು ಮತ್ತೆ ನಮಗೆ ರಿಟರ್ನ್ ಕಾಲ್ ಮಾಡಬೇಕು. ರಿಟರ್ನ್ ಕಾಲ್ ಮಾಡಿ ನಮಗೆ ಆ್ಯಂಬುಲೆನ್ಸ್ ಬರುತ್ತೆ ಅಂತ ಹೇಳುವಷ್ಟರಲ್ಲಿ ತುಂಬಾ ಲಾಂಗ್ ಪ್ರೊಸೀಜರ್ ಆಗುತ್ತೆ. ಸೊ ಈ ಒಂದು ಲಾಂಗ್ ಪ್ರೊಸೀಜರಲ್ಲಿ ನಮ್ಮ ಒಂದು ರೋಗಿಗಳ ಒಂದು ಗೋಲ್ಡನ್ ಅವರ್ ಏನಂತ ಇರುತ್ತೆ, ಆ ಗೋಲ್ಡನ್ ಅವರಲ್ಲಿ ಅವಧಿ ತುಂಬ ಕಡಿಮೆ ಆಗ್ತಾ ಇರುತ್ತೆ. ಆ ಆ್ಯಂಬುಲೆನ್ಸ್ ಸಿಗದೇ ಎಷ್ಟೊಂದು ಜನ ಸಾವನ್ನಪ್ಪಿರುವಂತಹ ಒಂದು ಘಟನೆಯನ್ನು ಕೂಡ ನಾವು ನೋಡಿದ್ದೀವಿ. ಸೊ ಈ ಎಲ್ಲ ಒಂದು ಗೊಂದಲಗಳು, ಈ ಎಲ್ಲ ಒಂದು ಸಮಸ್ಯೆಗಳು,
ಹಾಗೆಯೇ ಏನು ದುಬಾರಿ ಹಣವನ್ನು ಖಾಸಗಿ ಆ್ಯಂಬುಲೆನ್ಸ್ಗಳವರು ತಗೊಳ್ತಾರೆ, ಸೊ ಅದನ್ನು ತಪ್ಪಿಸುವಂತಹ ಸಲುವಾಗಿಯೇ ಕೂಡ ಈ ಒಂದು ಅಪ್ಲಿಕೇಶನ್ ಡೆವಲಪ್ ಆಗಿರುವಂಥದ್ದು. ಈಗಾಗಲೇ ಸರ್ಕಾರಕ್ಕೆ ಆರೋಗ್ಯ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಕೂಡ ಒಂದು ನೀಡಲಾಗಿರುವಂಥದ್ದು. ಸೊ ಹಣಕಾಸು ಇಲಾಖೆಯಿಂದ ಈಗ ಇದರ ಒಂದು ಪ್ರಸ್ತಾವನೆ ಓಕೆ ಅಂಗೀಕಾರ ಆಗಿದೆ. ಆದರೆ ಇದರಲ್ಲಿ ಆಗು ಹೋಗುಗಳು ಅಂದರೆ ಕೆಲವರು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಅಂತಹ ಮಿಸ್ಯೂಸ್ ಆಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಮುಂಜಾಗ್ರತೆ ಕ್ರಮವನ್ನು ಇಲಾಖೆ ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ವರದಿಯನ್ನು ಕೂಡ ಈಗಾಗಲೇ ಕೇಳಿರುವಂಥದ್ದು. ಸೊ ಈ ಒಂದು ವರದಿಯನ್ನು ಸಬ್ಮಿಟ್ ಮಾಡಿದ್ಮೇಲೆ ಸೊ ಆ್ಯಂಬುಲೆನ್ಸ್ ಸೇವೆಯನ್ನು ಕೊಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇವಾಗ ನಾವು ಬೇರೆ ಮತ್ತೊಂದು ಬುಕ್ ಮಾಡಿದ್ರೆ ಅವರು ಎಷ್ಟು ಬೇಕಾದ್ರೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವ್ರು ಫಿಕ್ಸ್ ಮಾಡೋದ್ರಿಂದ ಕೆ ಸಿ ಜನರಲ್ ನಾವು ಇಲ್ಲಿಂದ ಹೋಗಬೇಕು ಅಂತಂದರೆ 100 ರೂಪೀಸ್ ಮಿನಿಮಮ್ ಒಂದು ಅಪ್ರಾಕ್ಸಿಮೇಟ್ಲಿ 100 ರೂಪಾಯಿ ಅಂತ ಫಿಕ್ಸ್ ಮಾಡೋದ್ರಿಂದ ನಮಗೆ ಕನ್ಫರ್ಮ್ ಆಗುತ್ತೆ. ಓಕೆ ನಾವು ಎಲ್ಲೇ ಇದ್ರೂ ಕೆ ಸಿ ಜನರಲ್ಗೆ ಹೋದರೆ 100 ರೂಪೀಸ್ ಆಗುತ್ತೆ. ಇದರಿಂದ ಒಂದೇನಪ್ಪ ಅಂತಂದರೆ ಬೇರೆ ರಾವಳಿ ಇರೋದಿಲ್ಲ. ಇವಾಗ ಎಷ್ಟು ಬೇಕೋ ಅಷ್ಟು ಕೇಳ್ತಾರೆ. ಆಟೋದಲ್ಲಿ ಬಂತು ಅಂದರೆ 1 to 2 ಕೇಳ್ತಾರೆ ಒಂದೊಂದ್ಸತಿ. ಮತ್ತು ನಮ್ಮ ಎಮರ್ಜೆನ್ಸಿ ಕೆಲವೊಂದ್ಸತಿ ಸಿಗಲ್ಲ. ಹಾಗಾಗಿ ಇದು ಮಾಡೋದ್ರಿಂದ ತುಂಬ ಸಾರ್ವಜನಿಕರಿಗೆ ಯೂಸ್ ಆಗುತ್ತೆ. ಆಂಬ್ಯುಲೆನ್ಸ್ ಹೊಸದಾಗಿ ಪ್ಲಾನ್ ಮಾಡ್ತಿರೋದು, ಸೊ ಈ ತರ ಆನ್ಲೈನ್ ನಾವೇ ಓನ್ ಬುಕ್ ಮಾಡ್ಕೊಳ್ಳೋದು ತುಂಬಾ ಈಸಿ ಅನ್ಸುತ್ತಾ? ನಾವು ಒಂದ್ಸತಿ ತಿಳ್ಕೊಂಡು ಅಟ್ಲೀಸ್ಟ್ ಅದು ಫಸ್ಟ್ ಪ್ರೊಸೀಜರ್ ಎಲ್ಲ ಕಷ್ಟನೇ ಆಗುತ್ತೆ. ಆಮೇಲೆ ಮಾಡ್ತಾ ಈಸಿ ಆಗಿದ್ದರಿಂದ ತುಂಬಾ ಈಸಿ ಆಗುತ್ತೆ ಅನ್ಸುತ್ತೆ. ಸೊ ಇದು ಮಾಡ್ತಿರೋದು ಒಳ್ಳೇದು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕೃಷ್ಣಪ್ಪ ಅಂತ ಹೇಳಿ. ಅದು ಸೊ ಸ್ವಲ್ಪ ದಿನದಲ್ಲೇ ಜನರಿಗೆ ಮೊಬೈಲ್ನಲ್ಲಿ ಒಂದು ಆ್ಯಂಬುಲೆನ್ಸ್ ಸೇವೆ ಸಿಗುತ್ತೆ. ಸೊ ಇದಕ್ಕೆ ಆರೋಗ್ಯ ಇಲಾಖೆ ಎಲ್ಲ ರೀತಿಯಾದಂತಹ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು. ಇದು ಇವತ್ತಿನ ಡಿಜಿಟಲ್ ಸ್ಟೋರಿ ಆಗಿತ್ತು. ಮತ್ತೊಂದು ಡಿಜಿಟಲ್ ಸ್ಟೋರಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.